ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳುತ್ತಾರೆ, ನನ್ನ ಸಮುದಾಯ 73 ಪಂಗಡಗಳಾಗಿ ಭಜನೆಯಾಗಲಿದೆ. ಅದರಲ್ಲಿ ಒಂದು ವಿಭಾಗ ಹೊರತುಪಡಿಸಿ ಉಳಿದೆಲ್ಲವೂ ನರಕದ ಹಕ್ಕುದಾರರಾಗಿದ್ದಾರೆ. ಆ ಸಂದರ್ಭದಲ್ಲಿ ಪ್ರವಚಿಸಲ್ಪಟ್ಟ ಸ್ವರ್ಗಕ್ಕೆ ಹೋಗುವ ಆ ವಿಶೇಷ ವಿಭಾಗದ ಕುರಿತು ಪ್ರಶ್ನೆಗಳದ್ದು ಬರುತ್ತದೆ. ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉತ್ತರ, ನಾನು ಮತ್ತು ನನ್ನ ಸಹಾಬಿಗಳನ್ನು ಅನುಸರಿಸುವವರು ಎಂದಾಗಿತ್ತು. ಇದಕ್ಕೆ ಕುರ್ಆನ್ ಬೆಂಬಲ ನೀಡಿದೆ. ಒಟ್ಟಿನಲ್ಲಿ ಹೇಳುವುದಾದರೆ ಸಹಾಬಿಗಳನ್ನು ಬದಿಗಿಟ್ಟು ಇಸ್ಲಾಮಿನ ನಿಯಮ ವ್ಯವಸ್ಥೆಯನ್ನು ಪೂರ್ಣ ರೂಪದಲ್ಲಿ ಅರಿಯಲು ಸಾಧ್ಯವಿಲ್ಲವೆನ್ನುವುದು ಈ ಹದೀಸಿನಿಂದ ಸ್ಪಷ್ಟವಾಗುತ್ತದೆ. ನನ್ನ ಪ್ರೀತಿಯ ಸಹೋದರರೇ, ಮುಸ್ಲಿಮರಿಂದ ಅಹ್ಲು ಸುನ್ನತಿ ವಲ್ ಜಮಾಅತನ್ನು, ಮುಸ್ಲಿಮರಿಂದ ಸುನ್ನಿಯನ್ನು, ಇಸ್ಲಾಮಿನಿಂದ ಅಹ್ಲು ಸುನ್ನತಿ ವಲ್ ಜಮಾಅತನ್ನು ಬೇರ್ಪಡಿಸುವ ರೀತಿಯಲ್ಲಿರುವ ಪ್ರತಿಪಾದನೆಗಳು ಸಮೀಪ ಕಾಲಗಳಲ್ಲಿ ನಾವು ಗಮನಿಸುತ್ತಿದ್ದೇವೆ. ಆದರೆ ತಿಳಿದಿರಲಿ, ಇಸ್ಲಾಂ ಒಳಗೊಂಡಿರುವ ತತ್ವ ಸಿದ್ಧಾಂತಗಳು ಯಾವುದೋ ಅದಕ್ಕಿರುವ ಇನ್ನೊಂದು ನಾಮವಾಗಿದೆ ಅಹ್ಲು ಸುನ್ನತಿ ವಲ್ ಜಮಾಅತ್. ಮುಸ್ಲಿಂ ಎಂದು ಯಾರನ್ನು ಕರೆಯಲಾಗುತ್ತದೆಯೋ ಅವನಿಗಿರುವ ಇನ್ನೊಂದು ಹೆಸರೇ ಸುನ್ನಿ ಎಂದು. ಉಳಿದೆಲ್ಲವೂ ಇಸ್ಲಾಮಿ ಹೆಸರಿನಲ್ಲಿ ಮಾರುಕಟ್ಟೆಯಲ್ಲಿ ಹುರುಕುತ್ತಿರುವ ನಕಲಿ ಸರಕುಗಳು ಮಾತ್ರವಾಗಿದೆ. ಇಸ್ಲಾಮಿನ ಗುರುತಿನಲ್ಲಿ ಇತ್ತೀಚೆಗೆ ರಂಗ ಪ್ರವೇಶ ಮಾಡಿದ ಕೆಲವು ವಹಾಬಿ ಸಂಘಟನೆಗಳು ಸಹಾಬತ್ತುಗಳನ್ನು ಗರಿಷ್ಠ ಪ್ರಮಾಣಗಳಲ್ಲಿ ತಗೊಳ್ಳಲು ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಕಿರಿದಾಗಿ ತೋರಿಸಲು ಹೆಣಗಾಡುತ್ತಿವೆ. ವಹಾಬಿಸಂನ ಕುರಿತು ಹೇಳುವುದಾದರೆ ವಿದ್ವಾಂಸ ಶೃಂಖಲೆಯಲ್ಲೇ ಅಗ್ರೇಸರರಾದ ಅಗ್ರಗಣ್ಯ ವಿದ್ವಾಂಸ ಇಮಾಮ್ ಬುಖಾರಿ ರಲಿಯಲ್ಲಾಹು ಅನ್ಹು ಅವರು ರಚಿಸಿದಂತಹ ಲೋಕ ಪ್ರಸಿದ್ಧವಾದ ಬುಖಾರಿ ಗ್ರಂಥದ ಮುಂದೆ ಸಂಭವಿಸಿರುವ ಶೋಭೆಗಳು ಎಂಬ ಅಧ್ಯಾಯದಲ್ಲಿ ಇಮಾಮ್ ರಲಿಯಲ್ಲಾಹು ಅನ್ಹು ಅವರು ಒಂದು ಹದೀಸನ್ನು ರಿಪೋರ್ಟ್ ಮಾಡುತ್ತಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಸಹಾಬತ್ತಿನ ಸಮಕ್ಷಮದಲ್ಲಿ ಪ್ರಾರ್ಥಿಸುತ್ತಾರೆ, ಅಲ್ಲಾಹನೇ, ನಮ್ಮ ಯಮನ್ ಮತ್ತು ಶಾಮಿಗೆ ನೀನು ಬರಕತ್ತು ನೀಡಬೇಕು. ಹಾಗೆ ಕೆಲವು ಸಹಾಬಿಗಳು ಹೇಳಿದರು, ನಮ್ಮ ನಜದಿಗೂ ಬರಕತ್ತಿಗಾಗಿ ಪ್ರಾರ್ಥಿಸಿರಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಪುನಃ ಪ್ರಾರ್ಥಿಸಿದರು, ನಮ್ಮ ಯಮನ್ ಮತ್ತು ಶಾಮಿಗೆ ನೀವು ಬರಕತ್ತು ನೀಡಬೇಕು ಅಲ್ಲಾಹನೇ ಎಂದು ಪ್ರಾರ್ಥಿಸಿದಾಗ ಅದೇ ಸಹಾಬಿಗಳು ಮತ್ತೊಮ್ಮೆ ಹೇಳಿದರು, ನಮ್ಮ ನಜದಿಗೂ ಬರಕತ್ತಿಗಾಗಿ ಪ್ರಾರ್ಥಿಸಿರಿ. ಆದರೆ ಪ್ರವಾದಿ ಪೈಗಂಬರ್ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಯಮನ್ ಮತ್ತು ಶಾಮಿಗೆ ಮಾತ್ರ ಬರಕತ್ತಿಗಾಗಿ ಪ್ರಾರ್ಥಿಸಿದರು, ನಜದಿಗೆ ಬರಕತ್ತಿಗಾಗಿ ಪ್ರಾರ್ಥಿಸಿಲ್ಲ. ಮೂರನೇ ಬಾರಿಯೂ ಸಹಾಬತ್ತು ಕೇಳಿದ ಸಂದರ್ಭದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಉತ್ತರ, ನಜದಿನಲ್ಲಿ ಕ್ಷೋಭೆ ಹುಟ್ಟುವುದೆಂದು, ಶೈತಾನನ ತಲೆಯಲ್ಲಿ ಮೇಲೆದ್ದು ಬರುವುದೆಂದು ಎಂದಾಗಿತ್ತು. ನನ್ನ ಪ್ರೀತಿಯ ಸಹೋದರರೇ, ಭವಿಷ್ಯತ್ತಿನಲ್ಲಿ ಬರಲಿರುವ ಕಾರ್ಯಗಳ ಕುರಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಅನೇಕ ಪ್ರವಚನಗಳು ಸತ್ಯವಾಗಿದೆ. ಇನ್ನೂ ಅನೇಕ ಸಂಗತಿಗಳು ಪ್ರತ್ಯಕ್ಷವಾಗಲಿಕ್ಕಿದೆ. ನಜದಿನಲ್ಲಿ ಕ್ಷೋಭೆ ಹುಟ್ಟುವುದೆಂದು, ಶೈತಾನನ ತಲೆಯಲ್ಲಿ ಮೇಲೆದ್ದು ಬರುವುದೆಂದು ಅಕ್ಷರ ಸತ್ಯವಾಗಿ ಇವತ್ತು ಪರಿಣಮಿಸುತ್ತಿರುವುದು ನಮ್ಮ ಗಮನಾರ್ಹವಾಗಿದೆ.